ಈ ಕ್ರೇಜಿ ಬ್ರಹ್ಮ ವಿದ್ಯಮಾನದ ಜೊತೆಯಲ್ಲಿ ಆಗ್ತಾ ಇದೆ. ಇದು ಎಷ್ಟು ವೃತ್ತಿಪರತೆಯಿಂದ ಕೂಡಿದೆ ಅಂದರೆ ಅವರ ಕಾರ್ಯಕ್ರಮದ ಯೋಜನೆ ಅದನ್ನು ನಮಗೆ ತಿಳಿಸಿದ್ದು ಮತ್ತು ಅದನ್ನು ಅವರು ಲಾಂಚ್ ಮಾಡಿದ್ದು. ಅದಾದ ಮೇಲೆ ಅವರು ಪ್ರಮೋಸ್ನ ಬಿಡುಗಡೆ ಮಾಡಿದ್ದಾರೆ. ಎಷ್ಟು ಪರ್ಫೆಕ್ಟಾಗಿ ಪ್ರಮೋಸ್ ಶೂಟ್ ಮಾಡಿದ್ರು ಅಂದರೆ ಪ್ರೊಫೆಷನಲ್ ಆಗಿ ಅವ್ರನ್ನ ಇಟ್ಕೊಂಡು ಅವ್ರಿಗೆ ಮೆಚ್ಚುಗೆ ಆಗೋತಾರೆ. ಅವರು ಮೊದಲೇ ದೃಶ್ಯ ಬ್ರಹ್ಮ, ಅವ್ರಿಗೆ ಇಷ್ಟವಾಗೋ ಥರ ಪ್ರಮೋಸ್ನ ಶೂಟ್ ಮಾಡಿ ಅದನ್ನು ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ. ಆ ಎರಡು ಪ್ರಮೋಸ್ ಒಂದು ದೊಡ್ಡ ಟ್ರೆಂಡ್ ಸೆಟ್ ಮಾಡಿದೆ. ಈ ವಿದ್ಯಮಾನಕ್ಕೆ ನಮ್ಮಿಬ್ಬರ ಹೃದಯಪೂರ್ವಕ ಹಾರೈಕೆ ಇದೆ. ನಾನು ವಿಶೇಷವಾಗಿ ಹೇಳೋದೇನು ಇಲ್ಲ. ಅಲ್ಲಿ ಒಂದು ಕಟೌಟ್ ನಿಲ್ಲಿಸಿದ್ದಾರೆ, ತುಂಬ ದೊಡ್ಡ ಕಟೌಟ್ ನಿಲ್ಲಿಸಿದ್ದಾರೆ. ಕಟೌಟ್ ಏನಿದ್ರು ನಮ್ಮ ಯಜಮಾನರಿಗೆ ಮೀಸಲು ಮೊದಲು. ಈಗ ವಿಶೇಷ ಏನಂದರೆ ಆ ಕಟೌಟ್ ಪಕ್ಕದಲ್ಲಿ ನನ್ನೂ ನಿಲ್ಲಿಸಿದ್ದಾರೆ. ಆ್ಯಕ್ಚುಲಿ ನನ್ನ ಅವರ ಸಂಬಂಧ ಅವರದು ಮುನ್ನೆಲೆ, ನನ್ನದು ಹಿನ್ನೆಲೆ. ತೆರೆ ಮೇಲೆ ಅವರು ಯಾವತ್ತೂ ಮುನ್ನೆಲೆಯಲ್ಲಿರ್ತಾರೆ, ತೆರೆಯಲ್ಲಿ ನಾನು ಯಾವತ್ತೂ ಹಿನ್ನೆಲೆಯಲ್ಲಿರ್ತೀನಿ. ಇದು ಮುನ್ನೆಲೆ ಹಿನ್ನೆಲೆಯ ಒಂದು ದೊಡ್ಡ ಸಂಬಂಧ. ಚಿತ್ರರಂಗದಲ್ಲಿ ಒಬ್ಬರು ಬೇಕಷ್ಟು ಕೆಲಸ ಮಾಡಿದ್ದೀವಿ, ಸಂತೋಷ ಕೊಟ್ಟಿದ್ದೀವಿ ಮತ್ತು ದಾಖಲಾತಿ ಕೂಡ ಮಾಡಿದ್ದೀವಿ. ಈಗ ನಮ್ಮ ಯಜಮಾನರು ಮೊದಲಿನ ಥರ ಕನಸುಗಾರಲ್ಲ. ಅವರು ತಾಂತ್ರಿಕತೆಯಲ್ಲಿ ಬೇರು ಪರ್ವತಕ್ಕೆ ಕೂತ್ಬಿಟ್ಟಿದ್ದಾರೆ. ಅವರನ್ನು ರೀಚ್ ಮಾಡೋದಕ್ಕೆ ನಮ್ಮ ಕೈಲಿ ಸಾಧ್ಯ ಇಲ್ಲ. ಅವರು ಅವತ್ತು ಕನಸುಗಾರ ಆಗಿದ್ರು, ಇವತ್ತು ಪ್ಲಸ್ ಮಹಾ ಮಾತುಗಾರ. ಅವ್ರು ಮಾತಾಡಕ್ಕೆ ನಿಂತರು ಅಂದರೆ ನಾವೆಲ್ಲ ಬೆಚ್ಚಿ ಬೆರಗಾಗಿ ನೋಡ್ತೀವಿ, ಅಷ್ಟು ಮಾತಾಡ್ತಾರೆ. ಅವರ ಉಪಮೆಗಳು, ಉಪಮಾನಗಳು, ಅವರ ಹ್ಯೂಮರು, ಅವ್ರ ಪಂಚಸ್ಸು, ಇವತ್ತು ಮಾತು ದೊಡ್ಡ ಜನಪ್ರಿಯತೆಯಿಂದ ಕೂಡಿದೆ. ಈ ಶೋನಲ್ಲಿ ಕನಸುಗಾರ ಈಸ್ ಮಾತುಗಾರ ಆಗಿರ್ತಾರೆ. ಅವರು ವಿವರಿಸುವ ಎಲ್ಲ ವಿವರಗಳನ್ನು ಜನ ಎಂಜಾಯ್ ಮಾಡ್ತಾರೆ. ಮತ್ತು ಸಾಮಾನ್ಯವಾಗಿ ಅವರ ಹುಟ್ಟು ಹಬ್ಬದ ದಿವಸ ಸಣ್ಣದಾಗಿ ಮಳೆ ಜಿನುಗೋದು ನಾವೆಲ್ಲ ನೋಡಿದ್ದೀವಿ. ಸಾಮಾನ್ಯವಾಗಿ ಅವರು ತಿರುಪತಿಯಿಂದ ಲಡ್ಡು ತಂದು ನಮಗೆ ಕೊಡೋರು, ಒಂದು ಸಣ್ಣ ಮಳೆ ಬರೋದು, ಎಲ್ಲ ಕೇಕ್ ತಿಂತಾ ಇದ್ವಿ. ಈ ವಿದ್ಯಮಾನ ಅವರ ಹುಟ್ಟು ಹಬ್ಬದ ದಿವಸ ನಡೀತಾ ಇದೆ. ಆವತ್ತು ಕೂಡ ಸಂಜೆ 4 ಗಂಟೆಗೆ ಸುಮ್ಮನೆ 4 ಹನಿ ಬಂದು ನಮಗೆ ಆಶೀರ್ವಾದ ಮಾಡುತ್ತೆ. ಎಲ್ಲ ಪ್ರೇಕ್ಷಕರಿಗೆ ಈ ಮೂಲಕ ಏನು ಹೇಳೋದು ಅಂದರೆ, ಈ ಎರಡು ಸಂಸ್ಥೆಗಳು, ಈ ವಿನಯ, ಈ ಚೇತನ, ಇವರಿಬ್ಬರು ಎಷ್ಟು ಎಚ್ಚರಿಕೆಯಿಂದ ಜಾಗರೂಕತೆ ವಹಿಸಿದ್ದಾರೆ ಅಂದರೆ, ಎಷ್ಟು ಜನ ಬಂದರು ಅಷ್ಟು ಜನಕ್ಕೂ ಮೇಲ್ಗಡೆ ಶೆಡ್ ಹರಿಯೋ ಥರ ಮಾಡಿ ಅವ್ರಿಗೆ ಉಳ್ಕೊಳ್ಳೋದಕ್ಕೆ ಎಲ್ಲ ವ್ಯವಸ್ಥೆಗಳನ್ನು ಈ ಸಂಸ್ಥೆಗಳು ಮಾಡಿದೆ. ಆದ್ದರಿಂದ ಪ್ರೇಕ್ಷಕರು ಧೈರ್ಯವಾಗಿ ಅವತ್ತು ನಮ್ಮ ಯಜಮಾನರ ಹುಟ್ಟುಹಬ್ಬದ ಸಲುವಾಗಿ ಮತ್ತು ಕ್ರೇಜಿ ಬ್ರಹ್ಮ ಅನ್ನುವ ಈ ಸಂಗೀತದ ವಿದ್ಯಮಾನವನ್ನು ನೋಡೋದಕ್ಕೆ ಬರಬೇಕು. ಮಳೆ ಅಮೃತ, ಹೌದಾ? ಮಳೆ ಅಮೃತ, ಬೆಳೆ ಸುಕೃತ. ಮಳೆ ಅಮೃತ, ಬೆಳೆ ಸುಕೃತ. ನೀರು ಹೋಲಿದರೆ ಇಳೆ ಅದ್ಭುತ. ಸೊ ಈ ಕಾರ್ಯಕ್ರಮ ನೀರುಳಿದ ಇಳೆಯ ಮೇಲೆ ಒಂದು ಅದ್ಭುತವಾಗಲಿ ಅಂತ ಹಾರೈಸ್ತಿದ್ದೀನಿ. ಥ್ಯಾಂಕ್ ಯು ವೆರಿ ಮಚ್.